ಹಾಯ್ ಹಲೋ ಸ್ನೇಹಿತರೆ, ನಾನು ಮಂಜು ದೇವರಾಜ್. ನೋಡಿ, ಸಬ್ವೇ ರೆಸ್ಟೋರೆಂಟ್ ಪಿಕಪ್ ಮಾಡ್ಕೊಂಡು ಈಗ ಕಸ್ಟಮರ್ ಲೊಕೇಶನ್ಗೆ ಡ್ರಾಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಫುಡ್ ಪಿಕಪ್ ಆಗಿದೆ. ಪಿಕಪ್ ಮಾಡ್ಕೊಂಡು ಈಗ ಇಲ್ಲಿ ನಿಯರ್ ಬೈ ಸಾಂಕಿಟೆಕ್ ಅಂತ ನಾನೀಗ ಮಲ್ಲೇಶ್ವರಂ ಹೋಗಬೇಕು. ಮಲ್ಲೇಶ್ವರಮಲ್ಲಿ 11th ಕ್ರಾಸ್ ರೈಟ್ ತೊಗೊಂಡು ಹೋಗ್ಬೇಕೀಗ. ಅಲ್ಲಿ ಹೋಗಿ ಕಸ್ಟಮರ್ ಹೆಸರು ನೇಮ್ ಬಂದು ಐಶ್ವರ್ಯ ಅಂತೆ, ಲೇಡೀಸ್ ಕಸ್ಟಮರು. ಬಟ್ ಇವರೆಲ್ಲ ಲೇಡೀಸ್ ಎಲ್ಲ ನಾನು ಜಾಸ್ತಿ ಇಂಟರ್ವ್ಯೂ ಮಾಡೋಕ್ಕೆ ಹೋಗಲ್ಲ ಇವ್ರನ್ನ. ಆದರೂ ಕೂಡ ಕಸ್ಟಮರ್ಗೆ ಕೊಡಬೇಕು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ, ಬೇರೆ ಏನೇನಿಲ್ಲ. ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ಅವ್ರನ್ನ ಲೇಡೀಸ್ ಎಲ್ಲ ಮಾತಾಡ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಲೇಡೀಸ್ ಎಲ್ಲ ಮಾತಾಡ್ಸೋಕ್ಕಾಗಲ್ಲ. ನೋಡೋಣ ಬನ್ನಿ, ಕಸ್ಟಮರ್ಗೆ ಈಗ ಕೊಡಕ್ಕೆ ಹೋಗ್ತಾ ಇದ್ದೀನಲ್ಲ, ಗೊತ್ತಾಗುತ್ತೆ, ನೋಡೋಣ. ನೋಡಿ ಸ್ನೇಹಿತರೆ, ಸಬ್ವೇ ರೆಸ್ಟೋರೆಂಟಿಂದ ಈಗ ಪಿಕಪ್ ಆಯಿತು. ಡ್ರಾಪ್ ಲೊಕೇಶನ್ ಮಲ್ಲೇಶ್ವರಂ ಇದೆ. ಮಲ್ಲೇಶ್ವರಂ ಹೋಗ್ತೀನಿ ಬನ್ನಿ. ಈಗ ಮಲ್ಲೇಶ್ವರಮಲ್ಲಿ ಈಗ ಕಸ್ಟಮರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನೋಡಿ, ಈಗ ಸ್ಯಾಂಕಿ ಟ್ಯಾಂಕ್ ಸಿಗ್ನಲ್ ಬಂತು. ಸ್ಯಾಂಕಿ ಟ್ಯಾಂಕ್ ಸಿಗ್ನಲ್ ಹತ್ರನೂ ಕೂಡ ಏನಷ್ಟು ಟ್ರಾಫಿಕ್ ಇರೋಲ್ಲ. ಆದರೂ ಕೂಡ ಒಂದೊಂದು ದಿನ ಮಾತ್ರ ಟ್ರಾಫಿಕ್ ಇರುತ್ತೆ, ಎಲ್ಲ ದಿನವೂ ಇರೋಲ್ಲ ಇಲ್ಲಿ. ಒಂದೊಂದು ದಿನ ಮಾತ್ರ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ವರೆಗೂ ನಿಂತಿರ್ತಾರೆ. ಸ್ಯಾಂಕಿ ಟ್ಯಾಂಕ್ ಅಂದರೆ ಆ ಕಡೆ ರೋಡಲ್ಲಿ ಪಕ್ಕ ಅಷ್ಟೇ. ಸ್ಯಾಂಕಿ ಟ್ಯಾಂಕ್ ರೋಡ್ ಇದೆಯಲ್ಲ, ಟ್ಯಾಂಕ್ ರೋಡಲ್ಲಿ ಮಾತ್ರ 1/2 ಕಿಲೋಮೀಟರ್ವರೆಗೂ ನಿಂತಿರ್ತಾರೆ. ಅದೊಂದು ಬಿಟ್ಟರೆ ಒಂದೊಂದು ದಿನ ಇನ್ನೆಲ್ಲ ಬೇರೆ ಬೇರೆ ದಿನ ಎಲ್ಲ ಕರೆಕ್ಟಾಗಿರುತ್ತೆ ಈ ರೋಡಲ್ಲಿ ಟ್ರಾಫಿಕ್ ಅಷ್ಟೇ. ಈ ರೋಡಲ್ಲಿ ಏನಂತ ಟ್ರಾಫಿಕ್ ಏನು ಕಂಡು ಬರೋಲ್ಲ ಜಾಸ್ತಿ. ಒಂದೊಂದು ದಿನ ಮಾತ್ರ ಜಾಸ್ತಿ ಬರುತ್ತೆ. ಸದ್ಯಕ್ಕೀಗ ನಾವೀಗ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಲ್ಲ ಕಸ್ಟಮರ್ ಲೊಕೇಶನ್ಗೆ. ಕಸ್ಟಮರ್ನ ನಾನು ದಯವಿಟ್ಟು ಇಂಟರ್ವ್ಯೂ ಮಾಡೋಕ್ಕಾಗಲ್ಲ ಇವತ್ತು, ಬೇಜಾರು ಮಾಡ್ಕೋಬೇಡಿ. ಇಂಟರ್ವ್ಯೂ ಮಾಡೋದಾದರೆ ನೆಕ್ಸ್ಟ್ ಟೈಮು ಬೇರೆಯವ್ರನ್ನ, ನಾನು ಅಂದರೆ ಜೆಂಟ್ಸನ್ನೇ ಜಾಸ್ತಿ ಮಾಡ್ತಾ ಇರೋದು, ಲೇಡೀಸ್ ಯಾರು ಜಾಸ್ತಿ ಮಾಡ್ತಾಯಿಲ್ಲ. ನೋಡೋಣ ಬನ್ನಿ. ನೋಡಿ, ಪೊಲೀಸ್ ಬೂತು ಕೂಡ ಇಲ್ಲೇ ಇದ್ದಾರೆ, ಪೊಲೀಸ್ ಎಲ್ಲ ಬೂತೊಳಗೆ. ಬೇಗ ಹೋಗೋಣ ಅಂದರೆ ಸಿಗ್ನಲ್ ಜಂಪ್ ಅಂತೂ ಮಾಡೋಕ್ಕಾಗಲ್ಲ. ಸಿಗ್ನಲ್ ಬಿಟ್ಟಿಲ್ಲ ಇನ್ನು, ಸಿಗ್ನಲ್ ಹಂಗೆ ಇದೆ. ಈಗ ಸಿಗ್ನಲ್ ಬಿಟ್ಟು ಐಶ್ವರ್ಯ ಅನ್ನೋ ಕಸ್ಟಮರ್ ಮೇಡಮ್ನ ನಾನು ಇಂಟರ್ವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಏನಂತಾರೆ. ಅವ್ರ ಪರ್ಮಿಷನ್ ಎಲ್ಲ ಬೇಕಲ್ಲ, ನೋಡೋಣ ಬನ್ನಿ ಏನಂತಾರೆ, ಏನು ಅಂತ ಗೊತ್ತಾಗುತ್ತೆ. ಎಲ್ಲ ಬೇಕು, ನೋಡೋಣ ಗೊತ್ತಾಗುತ್ತೆ, ನೋಡೋಣ ಏನಂತಾರೆ. ಆದರೂ ಕೂಡ ಸ್ವಲ್ಪ ಲೇಡೀಸ್ ಎಲ್ಲ ಮಾತಾಡೋದು ಸ್ವಲ್ಪ ಕಷ್ಟನೇ. ಯಾಕೆ ಅಂತಂದರೆ ಲೇಡೀಸ್ಗಳೆಲ್ಲ ಅಷ್ಟು ಇಂಟರ್ವ್ಯೂ ಕೊಡಲ್ಲ ಯಾರು ಕೂಡ, ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಇಂಟರ್ವ್ಯೂ ಕೊಡಲ್ಲ ಅಂತಲ್ಲ. ಎಲ್ಲ ನಾವು ಮೊಬೈಲೆಲ್ಲ ವೀಡಿಯೋ ಮಾಡ್ತೀವಲ್ಲ ಅಂದ್ಬಿಟ್ಟು ಅವ್ರು ಮಾಡ್ಕೊಂಡು ಏನೇನೋ ಮಾಡ್ತೀವಲ್ಲ ಅಂದ್ಬಿಟ್ಟು ಏನೋ ಅನ್ಕೋತಾರೆ ಅಂತಂದ್ಬಿಟ್ಟು ತೋರಿಸಲ್ಲ. ಅವರು ಎಲ್ಲ ತೋರಿಸಲ್ಲ, ಇಂಟರ್ವ್ಯೂ ಮಾಡಲ್ಲ. ನಾನು ಕೇಳೋಕ್ಕೆ ಟ್ರೈ ಮಾಡ್ತೀನಿ ಇಂಟರ್ವ್ಯೂನ. ಇಂಟರ್ವ್ಯೂ ಕೊಡಲಿಲ್ಲ ಅಂದರೆ ಅವ್ರು ಇಷ್ಟ ಫುಡ್ ಡೆಲಿವರಿ ಮಾಡಿ ಸುಮ್ಮನೆ ಕೊಡ್ತೀನಿ ಅಷ್ಟೇ. ನೋಡೋಣ ಬನ್ನಿ ಏನಂತಾರೆ. ಡೆಲಿವರಿ ಮಾಡ್ಕೊಂಡು ಮಾತ್ರ ಬರ್ತೀನಿ ಅಷ್ಟೇ, ಬೇರೆ ಇದ್ದೀನಿ ಏನು ಮಾಡೋಕ್ಕಾಗಲ್ಲ. ಮಿನಿಮಮ್ ಇಲ್ಲಾಂದ್ರೆ 1.3 ಕಿಲೋಮೀಟರ್ ತೋರ್ತಾ ಇದ್ದೀನಿ ಮ್ಯಾಪಲ್ಲಿ ಲೊಕೇಶನ್ನು. 1.3 ಕಿಲೋಮೀಟರ್ ಹೋಗಬೇಕು ಕಸ್ಟಮರ್ ಲೊಕೇಶನ್ಗೆ. 1 ಹೋಗ್ಬೇಕಂತಂದ್ರೆ ಮಿನಿಮಮ್ ಸ್ವಲ್ಪ 6 ನಿಮಿಷ ಬೇಕಾಗುತ್ತೆ. 6-7 ನಿಮಿಷ ಹತ್ರ ಈ ಟ್ರಾಫಿಕ್ ಇರುತ್ತೆ, ಎಲ್ಲ ಆಗುತ್ತೆ. ಬೇರೆ ಐತಿ ಡಿಪೆಂಡು. ಹೋಗ್ತಾ ಇದ್ದೀನಿ ಬನ್ನಿ. ನೋಡಿ, ಇಲ್ಲಿ ಮಲ್ಲೇಶ್ವರಂ ವೈಯಾಲಿಕಾವಲ್ ಹತ್ರ ಎಲ್ಲ ಹಿಂಗೆ ಅಗದ್ಬಿಟ್ಟಿದ್ದಾರೆ. ಈ ಸೈಡು ಕೂಡ ಇಲ್ಲೆಲ್ಲ ಅಗದಿರೋದಕ್ಕೂ ಕೂಡ ಏನೂ ಮಾಡೋಕ್ಕಾಗಲ್ಲ, ತುಂಬ ಅಗದ್ಬಿಟ್ಟಿರ್ತಾರೆ ಇಲ್ಲಿ. ಆದರೂ ಕೂಡ ಬನ್ನಿ, ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ ಈಗ ಇಲ್ಲಿಂದ ಸೀದಾ ನಾನು ಹೋಗ್ಬೇಕು. ಇಲ್ಲಿಂದ ವೈಯಾಲಿಕಾವಲ್ ನಿಯರ್ ಬೈ ಮಲ್ಲೇಶ್ವರಂ ಅಂತ ಅವ್ನು ಅಡ್ರೆಸ್ ಕೊಟ್ಟಿರೋದಷ್ಟೇ. ಅವರು ನಿಯರ್ ಬೈ ವೈಯಾಲಿಕಾವಲ್ಲೇ ನಾನು ಹೋಗ್ತಾ ಇರೋದು. ವೈಯಾಲಿಕಾವಲ್ ಒಳಗಡೆ ಈಗ 8ನೇ ಕ್ರಾಸ್ ಬರ್ತಾಯಿದ್ದು, 7th ಕ್ರಾಸ್ ಅಂದ್ಕೊಂಡಿದ್ದೀನಿ. 7th ಕ್ರಾಸಲ್ಲಿ ನಾನೀಗ ಲೆಫ್ಟ್ ತಗೋಬೇಕು. 7th ಕ್ರಾಸ್ ಸೀದಾ ಹೋದರೆ 8 ಅವ್ರ ಮನೆ ಸಿಗುತ್ತೆ. ಮನೆನೋ ಆಫೀಸು ಗೊತ್ತಿಲ್ಲ. ಐಶ್ವರ್ಯ ಅನ್ನೋ ಕಸ್ಟಮರ್ಗೆ ಫುಡ್ ಕೊಡೋಕೆ ಹೋಗ್ತಿರೋದು ಸಬ್ವೇಯಿಂದ. ನೋಡಿ, ಈ ಥರ ಸ್ನ್ಯಾಕ್ಸ್ ಐಟಮ್ ತಿನ್ನೋದ್ರಿಂದ ಅವ್ರಿಗೂ ಕೂಡ ಏನೋ ಒಂಥರ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೆಲ್ತಿ ಫುಡ್ ಅದು. ಸಬ್ವೇಲಿ ಇರತಕ್ಕಂಥ ಫುಡ್ ಅದು ಇವಾಗಲೂ ತುಂಬ ಹೆಲ್ದಿಯಾಗಿರುತ್ತೆ ಅಂತ ಸ್ನ್ಯಾಕ್ಸ್ ಐಟಮ್ ರೆಸ್ಟೋರೆಂಟು ಕಿಚನ್ ಫುಡ್ಸ್ ಎಲ್ಲ. ಕೆಲವೊಂದು ಒಳ್ಳೆ ಫುಡ್ಸ್ ಇರುತ್ತೆ, ಕೆಲವೊಂದು ಕೊಲೆಸ್ಟ್ರಾಲ್ ಫುಡ್ಸು, ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋ ಫುಡ್ಸ್ ಅದನ್ನೆಲ್ಲ ತಿನ್ನಬಾರ್ದು ನಾವು. ಯಾಕೆ ಅಂತಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋ ಫುಡ್ಸ್ ಎಲ್ಲ ನಿಮಗೆ ಗೊತ್ತಲ್ಲ, ಆರೋಗ್ಯ ಚೆನ್ನಾಗಿರಲ್ಲ. ನಾವು ಕೂಡ ಒಂಥರ ತಪ್ಪ ಆಗ್ತೀವಿ, ಜಾಸ್ತಿ ಚೆನ್ನಾಗಿರಲ್ಲ. ಅವೆಲ್ಲ ಒಂಥರ ಆರೋಗ್ಯ ಹೋಗ್ತಾ ಅದನ್ನೆಲ್ಲ ನಮ್ಮ ಹತೋಟಿಯಲ್ಲಿ ಇಡ್ತಕ್ಕಂಥದ್ದು ಒಳ್ಳೆಯದು, ತುಂಬ ಒಳ್ಳೆಯದು ಮಾತ್ರ. ಈ ಥರ ಎಲ್ಲ ಮಾಡೋದು
BB03 ಹಾಂ ಓಕೆ ಮ್ಯಾಮ್ 8223. ಓಕೆ ಕಸ್ಟಮರ್ಗೆ ನೋಡಿ ಫುಡ್ ಡೆಲಿವರಿ ಆಯ್ತು ಅಷ್ಟೇ, ಮಾತಾಡ್ಸೋಕ್ಕಂತೂ ಆಗಿಲ್ಲ ನಿಜವಾಗ್ಲೂ. ಸಾರಿ ಸ್ನೇಹಿತರೆ, ಕಸ್ಟಮರ್ನ ಇಂಟರ್ವ್ಯೂ ಮಾಡೋಕ್ಕಾಗಿಲ್ಲ, ಫುಡ್ಡು ಡೆಲಿವರಿ ಮಾಡಿದೆ ಅಷ್ಟೇ, ಬೇರೆ ಏನೇನಿಲ್ಲ ಅಲ್ಲಿ. ಕಸ್ಟಮರು ಯಾಕೆಂದರೆ ಲೇಡೀಸ್ ಕಸ್ಟಮರ್ ಸ್ವಲ್ಪ ಆತುರದಲ್ಲಿದ್ದರು, ಅವರು ಕೂಡ ಏನು ಮಾಡೋಕ್ಕಾಗಿಲ್ಲ, ಊಟ ಮಾಡೋ ಆತುರದಲ್ಲಿದ್ದಾರೆ. ಫುಡ್ ಮಾತ್ರ ಡೆಲಿವರಿ ಮಾಡಿದ್ದೀನಿ, ಮಾತಾಡ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮು ಬೇರೆ ಕಸ್ಟಮರ್ನ, ಈಗ ನೆಕ್ಸ್ಟ್ ಆರ್ಡರ್ ಬರ್ತಾಯಿದೆ, ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸಾರಿ ಫಾರ್ ದ ಕನ್ವೆನ್ಸ್. ಥ್ಯಾಂಕ್ ಯು.